ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ನಿಂದಾಗಿ ನನ್ನ ಮಗ ಹಸ್ಕೊಂಡು ಎದ್ದೋಗಿದ್ದಾನೆ. ನಿನಗೆ ಮಾತ್ರ ಅನ್ನ ಹೆಂಗೆ ಗಂಟ್ಲಲ್ಲಿ ಇಳಿಯುತ್ತೆ? ನಳಿನಿ, ನಳಿನಿ ಎಲ್ಲಿದೆಯೇ? ಯೋರಿ ಬಂದೇ ಇರ್ರಿ. ನಳಿನಿ ನಳಿನಿ ಅಂತ ಕರೆದ ತಕ್ಷಣ ಕುಣ್ಕೊಂಡ್ ಬರಕ್ ನಾನೇನ್ ಚಿಕ್ಕ ಹುಡುಗಿನ? ಇಲ್ಲಿದ್ಯಾ? ಏನಾಯ್ತು? ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಆರ್ತಿ ತಟ್ಟೆಗೆ ಏನಾದ್ರು ಜಾಸ್ತಿ? ನಿನಗೆ ಬರೀ ದುಡ್ಡಿಂದ ಯೋಚನೆನಾ? ಅದಲ್ಲ ಕಣೆ, ನಮ್ಮ ಲಕ್ಷ್ಮಿ ಫೋನ್ ನಂಬರ್ ಸಿಕ್ತು, ಸಂಜೀವ ಕೊಟ್ಟ. ಹೌದಾ? ಆದ್ರೆ ಅವ್ರ ಹತ್ರ ಫೋನ್ ಎಲ್ಲಿತ್ತು? ನಮ್ಮ ಯಜಮಾನ್ರು ಕೊಡ್ಸಿದ್ರಂತೆ. ತುಂಬ ದೊಡ್ಡ ಮನಸ್ಸು ಅವ್ರದ್ದು. ಹೌದು, ನಾನು ಹೇಳಿಲ್ವಾ ಅವಳು ಒಳ್ಳೆ ಮನೆನೇ ಸೇರಿದಾಳೆ ಅಂತ? ಫೋನ್ ಮಾಡಿ ಮತ್ತೆ. ಹಾಂ ಇರು, ಮಾತಾಡೋಣ. ನಿನ್ನ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ಆದರೆ ಯಾಕೋ ಧೈರ್ಯ ಬರ್ತಿಲ್ವಲ್ಲ ಮಗಳೇ. ರೀ, ಹಾಂ ಏನಾಯ್ತು? ಏನಿಲ್ಲ, ಮತ್ತೆ ಮಾಡಿ ಫೋನು. ಮಾಡ್ತೀನಿ. ಹಲೋ, ಯಾರು? ಹಲೋ, ಯಾರು ಮಾತಾಡ್ತಿದ್ದೀರಾ? ಹಲೋ, ಲಕ್ಷ್ಮಿ, ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ಮಗಳೇ. ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಪ್ಪ. ನೀವೆಲ್ಲರೂ ಹೇಗಿದ್ದೀರಾ? ರೀ, ಸ್ಪೀಕರ್ ಹಾಕಿ. ಈಗಷ್ಟೇ ನಾನು ನಿಮ್ಮನ್ನ ನೆನೆಸ್ಕೊತಾ ಇದ್ದಪ್ಪ. ಅಮ್ಮ ಹೇಗಿದ್ದಳು? ಮಗಳೇ ಲಕ್ಷ್ಮಿ, ಹೇಗಿದೀಯಾ? ಹಲೋ ಲಕ್ಷ್ಮಿ, ಹೇಗಿದೀಯಾ ಮಗಳೇ? ಅಮ್ಮ, ಮಗಳೇ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಈಗ ಯಾವ್ದನ್ನ ನನ್ನ ಮನೆ ಅಂತ ಹೇಳಿ ಅಮ್ಮ. ಲಕ್ಷ್ಮಿ, ಕೇಳಿಸ್ತಿದೀಯೇನೆ? ಓ ಅಮ್ಮ, ಚೆನ್ನಾಗಿದ್ದಾರೆ. ಮಗಳೇ, ನಿಂಗಲ್ಲಿ ಯಾವ ತೊಂದರೆನೂ ಇಲ್ಲ ಅಲ್ವಾ? ಇಲ್ಲಪ್ಪ, ಏನು ತೊಂದರೆ ಇಲ್ಲ. ತಾತ ಇದ್ದಾರಲ್ವಾ, ಈಗ ತಾನೇ ಕಾಲೇಜ್ ಶುರುವಾಗಿದೆ, ಎಲ್ಲ ಚೆನ್ನಾಗೇ ನಡೀತಿದೆ. ಅಪ್ಪ, ಮೇಘ, ಶ್ಯಾಮ್ ಹೇಗಿದ್ದಾರಪ್ಪ? ಮೇಘ ಗೊತ್ತಲ್ವೇ, 3 ಹೊತ್ತು ಫೋನು. ಶ್ಯಾಮ ನಿನ್ನನ್ನು ತುಂಬಾ ಹಚ್ಕೊಂಡಿದ್ದ, ಅವನೇ ಸ್ವಲ್ಪ ಸಪ್ಪಗಾಗಿದ್ದಾನೆ. ಕರೀಲಾ? ಮಾತಾಡ್ತೀಯಾ? ಇರ್ಲಿ ಅಮ್ಮ, ನಾನು ಇನ್ನೊಂದ್ಸತಿ ಕಾಲ್ ಮಾಡಿ ಮತ್ತೆ ಮಾತಾಡ್ತೀನಿ. ಹುಷಾರಮ್ಮ, ಏನೇ ಇದ್ರು ಫೋನ್ ಮಾಡು. ಸರಿಯಪ್ಪ. ಲಕ್ಷ್ಮಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋ. ತಲೆನಲ್ಲಿ ಯೋಚನೆಗಳು ಬರ್ತಾ ಇರ್ತವೆ, ಆದ್ರೆ ನೀನು ಒಳ್ಳೆ ಮನೆ ಸೊಸೆ ಆಗಿದೀಯ ಅನ್ನೋದು ಮಾತ್ರ ಮರಿಬೇಡ. ಅಮ್ಮ. ಸರಿ ಮಗಳೇ, ಹುಷಾರು, ಇರ್ತೀವಿ. ಸರಿ ಪುಟ್ಟ, ಹುಷಾರು. ಆಯ್ತು. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.